ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಗರಿಗೆ ಸವಾಲಾಗಿ ಇತಿಹಾಸಕಾರರಿಗೆ ಆಕರ್ಷಣೆಯಾಗಿರುವ ಒಂದು ರಾಷ್ಟ್ರದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಅದುವೇ ಎರಿತ್ರಿಯಾ. ಇಟಲಿಯ ಆಫ್ರಿಕಾದ ರೋಮ್ ಎಂದು ಕರೆಯಲ್ಪಟ್ಟ ಈ ದೇಶ ಮತ್ತು ಇಂದು ಅದರ ವಿಶಿಷ್ಟತೆಯಿಂದ ಸ್ಫೂರ್ತಿ ನೀಡುವ ದೇಶ ಇದಾಗಿದೆ. ಇಂದು ನಾವು ಎರಿತ್ರಿಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, 3 ವಿಭಿನ್ನ ವಾತಾವರಣಗಳ ದೇಶ. ಎರಿತ್ರಿಯಾ ಸುಮಾರು ಕೇರಳ ರಾಜ್ಯದ ಗಾತ್ರದಷ್ಟು ಇರುವ ದೇಶ. ಆದರೂ ಇಲ್ಲಿ 3 ಸ್ಪಷ್ಟವಾದ ವಾತಾವರಣಗಳಿವೆ. ಕೆಂಪು ಸಮುದ್ರದ ತೀರದಲ್ಲಿ ಬಿಸಿ ಮರುಭೂಮಿ, ಮಧ್ಯದ ಪರ್ವತ ಪ್ರದೇಶದಲ್ಲಿ ಸುಂದರವಾದ ತಂಪಾದ ಹವಾಮಾನ ಮತ್ತು ಪಶ್ಚಿಮದಲ್ಲಿ ಶುಷ್ಕ ಬಯಲು ಪ್ರದೇಶ. ಹೀಗೆ ಕೆಲವು ಗಂಟೆಗಳ ಪ್ರಯಾಣದಲ್ಲಿ ನೀವು 3 ವಿಭಿನ್ನ ಜಗತ್ತನ್ನು ಅನುಭವಿಸಬಹುದಾಗಿದೆ. ಫ್ಯಾಕ್ಟ್ ನಂಬರ್ 9, ಆಸ್ಮಾರ್ ಆರ್ಟ್ ಡೆಕೋ ವಾಸ್ತುಶಿಲ್ಪದ ಸಂಗ್ರಹಾಲಯ. ಎರಿತ್ರಿಯಾದ ರಾಜಧಾನಿ ಅಸ್ಮಾರ ಕಾಲದಲ್ಲಿ ಹಿಂದೆ ಹೋದಂತೆ ಭಾಸವಾಗುವ ನಗರ. 1930ರ ದಶಕದಲ್ಲಿ ಇಟಾಲಿಯನ್ ವಸಾಹತುಶಾಹಿಗಳು ಇಲ್ಲಿ ನಿರ್ಮಿಸಿದ ಆರ್ಟ್ ಡೆಕೋ ಮತ್ತು ಫ್ಯೂಚರಿಸ್ಟಿಕ್ ಕಟ್ಟಡಗಳು ಇಂದಿಗೂ ಉತ್ತಮ ಸ್ಥಿತಿಯಲ್ಲಿ ನಿಂತಿವೆ. ಆಫ್ರಿಕಾದ ರೋಮ್ ಅಥವಾ ಓಪನ್ ಏರ್ ಆರ್ಟ್ ಡೆಕೋ ಮ್ಯೂಸಿಯಂ ಎಂದೇ ಇದನ್ನು ಕರೆಯಲಾಗುತ್ತದೆ. ಇಂದು ಈ ಅದ್ವಿತೀಯ ವಾಸ್ತುಶಿಲ್ಪದ ಸಂಪತ್ತಿನ ಕಾರಣದಿಂದಲೇ ಯುನೆಸ್ಕೋ ಆಸ್ಮಾರವನ್ನು ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ಫ್ಯಾಕ್ಟ್ ನಂಬರ್ 8, 3000 ವರ್ಷಗಳ ಹಿಂದಿನ ಪ್ರಾಚೀನ ಇತಿಹಾಸ. ಎರಿತ್ರಿಯಾದ ಇತಿಹಾಸ ಸುಮಾರು 3000 ವರ್ಷಗಳಿಗಿಂತಲೂ ಹಿಂದಕ್ಕೆ ಹೋಗುತ್ತದೆ. ಇದು ಪ್ರಾಚೀನ ಪುಂಟ್ ದೇಶದ ಭಾಗವಾಗಿತ್ತು. ಹೆಸರಾಂತ ಫೆರೋಗಳು ಇಲ್ಲಿಂದ ಸುವರ್ಣ ಮತ್ತು ಲೂಬಾನ್ ಪಡೆದಿದ್ದರು. ನಂತರ ಇದು ಶಕ್ತಿಶಾಲಿ ಅಕ್ಷುಮ್ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಪ್ರಾಚೀನ ಬಂದರಿನ ನಗರ ಆಡುನಿಲ್ಸ್ನಲ್ಲಿ ನಡೆಯುತ್ತಿರುವ ಉತ್ಖನನಗಳು ಪ್ರಪಂಚಕ್ಕೆ ಸಂಪರ್ಕ ಹೊಂದಿದ್ದ ಈ ಪ್ರದೇಶದ ಐಶ್ವರ್ಯವನ್ನು ಬಹಿರಂಗಪಡಿಸುತ್ತಿವೆ. ಫ್ಯಾಕ್ಟ್ ನಂಬರ್ 7, ದಹಲಿಕ್ ದ್ವೀಪಗಳು. ಮುಳುಗಿದ ಹಡಗುಗಳ ರಹಸ್ಯ ಲೋಕ. ಸಾಹಸ ಪ್ರೇಮಿಗಳಿಗೆ ಇದು ಸ್ವರ್ಗ. ಅಂದರೆ ದಹಲಿಕ್ ದ್ವೀಪಗಳು ಕೆಂಪು ಸಮುದ್ರದಲ್ಲಿ ಇರುವ 350ಕ್ಕೂ ಹೆಚ್ಚು ದ್ವೀಪಗಳ ಈ ಸಮೂಹ ಅದ್ಭುತ ಸಮುದ್ರ ಜೀವನ ಮತ್ತು ಪ್ರಾಚೀನ ಮುಳುಗಿದ ಹಡಗುಗಳಿಗೆ ಪ್ರಸಿದ್ಧವಾಗಿದೆ. ಬೈಜಾಂಟೈನ್ ಕಾಲದಿಂದಲೂ ಇಲ್ಲಿ ಹಡಗುಗಳು ಸಂಚರಿಸುತ್ತಿದ್ದವು. ಇಂದು ಈ ಹಡಗುಗಳ ವಿಶೇಷಗಳು ಹವ್ಯಾಸಿ ಮತ್ತು ವೃತ್ತಿಪರ ಡೈವರ್ಗಳನ್ನು ಆಕರ್ಷಿಸುತ್ತಿವೆ. ಇದು ಒಂದು ಜೀವಂತ ಜಲಾಂತರಗಾಮಿ ವಸ್ತು ಸಂಗ್ರಹಾಲಯವಾಗಿದೆ. ಫ್ಯಾಕ್ಟ್ ನಂಬರ್ 6, 9 ಜನಾಂಗೀಯ ಗುಂಪುಗಳ ಸಮರಸ ಸಂಗಮ. ಎರಿತ್ರಿಯಾದ ಸಂಸ್ಕೃತಿ ಅದರ 9 ವಿಭಿನ್ನ ಜನಾಂಗೀಯ ಗುಂಪುಗಳಿಂದ ರೂಪುಗೊಂಡಿದೆ. ಪ್ರತಿ ಗುಂಪಿಗೂ ತನ್ನದೇ ಆದ ಭಾಷೆ, ಸಂಗೀತ, ನೃತ್ಯ, ವಿಶಿಷ್ಟ ಪೋಷಾಕುಗಳು ಸಹ ಇವೆ. ಅವುಗಳೆಂದರೆ ಟ್ರಿಗಿನಿಯಂ, ಟ್ರಿಗೆ, ಸಹೋ, ಕುಮುನ ಮುಂತಾದ ಈ ಸಮುದಾಯಗಳು ತಮ್ಮ ವೈಶಿಷ್ಟ್ಯವನ್ನು ಕಾಪಾಡಿಕೊಂಡು ಸಮರಸವಾಗಿ ಬಾಳುತ್ತಿವೆ. ದೇಶದ ರಾಷ್ಟ್ರೀಯ ಧ್ಯೇಯವಾಕ್ಯವೇ ವೈವಿಧ್ಯತೆಯಲ್ಲಿ ಏಕತೆ. ಇದು ನಿಜವಾಗಿಯೂ ಇಲ್ಲಿ ಕಾಣಸಿಗುತ್ತದೆ. ಫ್ಯಾಕ್ಟ್ ನಂಬರ್ 5, ಅನನ್ಯವಾದ ಸೀಡಾ ಸಂಸ್ಕೃತಿ. ಎರಿತ್ರಿಯಾದ ಹೃದಯ ಮತ್ತು ಆತ್ಮವನ್ನು ಅರಿಯಲು ನೀವು ಸೀಡಾ ಅಥವಾ ಕಾಫಿ ಸಮಾರಂಭದಲ್ಲಿ ಭಾಗವಹಿಸಬೇಕು. ಇದು ಕೇವಲ ಕಾಫಿ ಕುಡಿಯುವುದಲ್ಲ, ಇದೊಂದು ಸಾಮಾಜಿಕ ಆಚರಣೆ. ಹಸಿರು ಕಾಫಿ ಬೀಜಗಳನ್ನು ಹುರಿಯುವುದರಿಂದ ಹಿಡಿದು ವಿಶೇಷ ಮಡಿಕೆಯಲ್ಲಿ ಬೇಯಿಸಿ 3 ಸುತ್ತುಗಳಲ್ಲಿ ಸವಿಯುವವರೆಗೂ ಈ ಪ್ರಕ್ರಿಯೆ ಗಂಟೆಗಟ್ಟಲೆ ನಡೆಯುತ್ತದೆ. ಇದು ಸ್ನೇಹ, ಸಂಭಾಷಣೆ ಮತ್ತು ಸಮುದಾಯ ಭಾವನೆಯ ಪ್ರತೀಕ. ಇಲ್ಲಿ ಕಾಫಿಯ ಸುವಾಸನೆ ಮತ್ತು ಸ್ವಾದವು ಅಪೂರ್ವ. ಫ್ಯಾಕ್ಟ್ ನಂಬರ್ 4, ಅಜೇಯ ರಾಷ್ಟ್ರೀಯ ಪರಂಪರೆ. ಎರಿತ್ರಿಯಾದ ಇತಿಹಾಸವು ಸ್ವಾತಂತ್ರ್ಯ ಮತ್ತು ತ್ಯಾಗದ ಕಥೆ. 30 ವರ್ಷಗಳ ದೀರ್ಘಕಾಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1991ರಲ್ಲಿ ವಿಮೋಚನಾ ಸೇನೆಗಳು ಮತ್ತು 1993ರಲ್ಲಿ ಜನಮತ ಸಂಗ್ರಹದ ಮೂಲಕ ಹೊಸದಾದ ರಾಷ್ಟ್ರಗಳಲ್ಲಿ ಒಂದಾಗಿ ಉದಯಿಸಿತು. ಈ ಅಜೇಯ ಭಾವನೆ ಮತ್ತು ದೇಶಭಕ್ತಿಯು ಇಂದು ಈ ರಾಷ್ಟ್ರದ ಗುರುತಿನ ಪ್ರಮುಖ ಅಂಶವಾಗಿದೆ. ಫ್ಯಾಕ್ಟ್ ನಂಬರ್ 3, ಪ್ರಕೃತಿಯ ವಿಸ್ಮಯಗಳು. ಎರಿತ್ರಿಯಾದ ಪ್ರಕೃತಿ ನಮಗೆ 2 ತೀರಾ ವಿರುದ್ಧದ ಮುಖಗಳನ್ನು ತೋರಿಸುತ್ತದೆ. ಒಂದು ಬದಿ ಡನಾಕಿಲ್ ಡಿಪ್ರೆಷನ್,
ಇದು ಭೂಮಿಯ ಮೇಲಿನ ಅತ್ಯಂತ ಬಿಸಿ ಮತ್ತು ಕಡಿಮೆ ಎತ್ತರದ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ವಿಶಾಲವಾದ ನೀರಿನ ಸರೋವರಗಳು ಮತ್ತು ಚಮತ್ಕಾರಿಕ ಖನಿಜಗಳು ಇವೆ. ಇನ್ನೊಂದು ಬದಿಯಲ್ಲಿ ಸೆಮಿನಾವಿ ಬಹರಿ ರಾಷ್ಟ್ರೀಯ ಉದ್ಯಾನವನದ ಕಳೆಗಂಪು ಮತ್ತು ಗಿಡಮರಗಳು. ಇಲ್ಲಿ ಆಫ್ರಿಕನ್ ಆನೆಗಳು ಸೇರಿದಂತೆ ವನ್ಯಜೀವಿಗಳು ಸಹ. ಫ್ಯಾಕ್ಟ್ ನಂಬರ್ 2, ಅಪರೂಪದ ಸಾಗರ ಜೀವಿ ಡುಗಾಂಗ್ ಸಮುದ್ರದ ಹಸು. ಎರಿತ್ರಿಯಾದ ಸಮುದ್ರ ತೀರದಲ್ಲಿ ಒಂದು ಸಾಂದರ್ಭಿಕ ಅತಿಥಿ ನೆಲೆಸುತ್ತದೆ. ಅದು ಡುಗಾಂಗ್ ಅಥವಾ ಸಿಕೌ. ಈ ದೊಡ್ಡ ಶಾಂತ ಮತ್ತು ಅಪರೂಪದ ಸಸ್ತನಿ ಸಮುದ್ರದ ಹುಲ್ಲನ್ನೇ ಮೇಯುತ್ತದೆ. ಇದು ಕೆಂಪು ಸಮುದ್ರದ ಆರೋಗ್ಯಕರ ಪರಿಸರ ವ್ಯವಸ್ಥೆಯ ಸೂಚಕ. ಈ ಅದ್ಭುತ ಪ್ರಾಣಿಯನ್ನು ಕಾಣುವುದು ಒಂದು ಅಪೂರ್ವ ಅನುಭವ ಮತ್ತು ಎರಿತ್ರಿಯಾ ಇವುಗಳ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಫ್ಯಾಕ್ಟ್ ನಂಬರ್ 1, 4 ಮುಖ್ಯ ಧರ್ಮಗಳ ಸಮನ್ವಯ. ಎರಿತ್ರಿಯಾ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮನ್ವಯದ ನಿಜವಾದ ಮಾದರಿ. ಇಲ್ಲಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ಸುಮಾರು ಸಮಾನ ಪ್ರಮಾಣದಲ್ಲಿವೆ. ಅಸ್ಮರಾದಲ್ಲಿ ಮಸೀದಿ ಮತ್ತು ಚರ್ಚ್ ಪಕ್ಕಪಕ್ಕದಲ್ಲೇ ನಿಂತಿವೆ. ಕ್ರಿಶ್ಚಿಯನ್ ಆರ್ಥೋಡಾಕ್ಸ್ ಮತ್ತು ಕ್ಯಾಥೋಲಿಕ್, ಪ್ರಾಟೆಸ್ಟೆಂಟ್ ಮತ್ತು ಸುನ್ನಿ ಇಸ್ಲಾಂ 4 ಮುಖ್ಯ ಧರ್ಮಗಳ ಜನರು ಶಾಂತಿಯಿಂದಾಗಿ ಒಟ್ಟಾಗಿ ಬಾಳುತ್ತಿದ್ದಾರೆ. ಇದು ವಿಶ್ವಕ್ಕೆ ಇರುವ ಎರಿತ್ರಿಯಾದ ಅಮೂಲ್ಯವಾದ ಸಂದೇಶ. ನೋಡಿದ್ರಲ್ಲ ಸ್ನೇಹಿತರೆ, ಎರಿತ್ರಿಯಾ ಇತಿಹಾಸ, ನೈಸರ್ಗಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ತುಂಬಿದ ದೇಶವಾಗಿದೆ. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.